ಪವರ್ ಕೆಫೆಯಲ್ಲಿ ಮೊದಲ ಸ್ಟೋರಿ. ಮುಂಗಾರು ಅಬ್ಬರ ರಾಜ್ಯದ ಹಲವು ಜಿಲ್ಲೆಗಳ ಹಾಳಾಗ್ತಾ ಇದೆ. ಅದರಲ್ಲೂ ಹುಬ್ಬಳ್ಳಿ ಧಾರವಾಡದಲ್ಲಂತೂ ಸಿಕ್ಕಾಪಟ್ಟೆ ಜೋರು. ಈ ಮಹಾಮಳೆಗೆ ಇಡೀ ಹುಬ್ಬಳ್ಳಿ ಮತ್ತು ಧಾರವಾಡ ಸಂಪೂರ್ಣವಾಗಿ ನಲುಗಿ ಹೋಗ್ಬಿಟ್ಟಿದೆ. ನಿರಂತರವಾಗಿ ಈ ಭಾರಿ ಮಳೆಯಿಂದ ಚರಂಡಿ ತುಂಬಿ ಹರಿತಾ ಇದೆ. ಆ ಚರಂಡಿ ನೀರು ಮನೆಯೊಳಗೂ ನುಗ್ತಾ ಇದೆ, ರಭಸವಾಗಿ ಹರಿತಾ ಇದೆ. ಆ ಚರಂಡಿ ಹರ್ಕೊಂಡು ಹೋಗ್ತಾ ಇತ್ತಲ್ಲ ರಭಸದಲ್ಲಿ, ಅದರಲ್ಲಿ ವ್ಯಕ್ತಿಯೊಬ್ಬರು ಕೊಚ್ಕೊಂಡು ಹೋಗಿದ್ದಾರೆ. ಕಸಬಾಪೇಟ ವ್ಯಾಪ್ತಿಯ ಬೆಳಗಲಿಯಲ್ಲಿ ಆಗಿರೋ ಘಟನೆ ಇದು. ಪಾಪ ಆಯ ತಪ್ಪಿ ಬಿದ್ದು ನೀರಿನಲ್ಲಿ ಕೊಚ್ಚ ಹೋಗ್ಬಿಟ್ಟಿದ್ದಾರೆ ಹುಸೇನ್ ಅನ್ನೋರು. ಈಗ ಹುಸೇನ್ಗಾಗಿ ಪೊಲೀಸರು ತೀವ್ರ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಈ ಮಳೆ ಬಂದಂಥ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಚರಂಡಿಗಳು ಒಂದು ರೀತಿಯಾಗಿ ಕೆರೆಯಂತೆ ನದಿಯಂತೆ ರಭಸವಾಗಿ ಹರಿಯೋದಕ್ಕೆ ಶುರು ಮಾಡಿಬಿಡ್ತವೆ. ನೋಡಿ, ರಸ್ತೆ ತುಂಬ ನೀರು, ರಸ್ತೆಯೇ ಕೆರೆಗಳಂತಾಗಿ ಬದಲಾಗ್ಬಿಟ್ಟಿದೆ. ಹುಬ್ಬಳ್ಳಿಯ ಚಿತ್ರಣ ಇದು, ಬೆಂಗಳೂರದಲ್ಲ, ಕನ್ಫ್ಯೂಸ್ ಆಗಬೇಡಿ. ಬೆಂಗಳೂರಿನಲ್ಲಿ ಆಬ್ವಿಯಸ್ಲಿ ಜೋರು ಮಳೆ ಬಂತಂದರೆ ಹಿಂಗಾಗತ್ತೆ. ಸ್ವಲ್ಪ ಬಿಡುವು ಕೊಟ್ಟಿದೆ, ಬೆಂಗಳೂರಿನಲ್ಲಿ ಅಷ್ಟೇನೂ ಅವಾಂತರಗಳು ಸೃಷ್ಟಿಯಾಗಿಲ್ಲ ಸದ್ಯದಕ್ಕೆ ಮಟ್ಟಿಗೆ. ಆದರೆ ಹುಬ್ಬಳ್ಳಿಯಲ್ಲಿ ನೋಡಿ ಹೆಂಗಾಗಿದೆ. ಸೇಮ್ ನಮ್ಮ ಬೆಂಗಳೂರಲ್ಲಿ ಹೆಂಗೆ ಪರಿಸ್ಥಿತಿ ಬರ್ತಿತ್ತೋ ಹಾಗೇನೆ. ರಸ್ತೆ ತುಂಬ ನೀರು, ಚರಂಡಿಲೂ ರಭಸವಾಗಿ ನೀರು ಹರಿತಾ ಇದೆ, ಮನೆ ಒಳಗೂ ನೀರು ತುಂಬ್ಕೊಂಡ್ಬಿಟ್ಟಿದೆ. ನೋಡಿ, ಮನೆಯಲ್ಲಿರೋ ಅಷ್ಟು ವಸ್ತುಗಳು ಚೆಲ್ಲಾಪಿಲ್ಲಿ ಆಗಿಬಿಟ್ಟಿದೆ. ಟಿ ವಿ, ಫ್ರಿಡ್ಜು, ವಾಷಿಂಗ್ ಮಿಷಿನು, ಚೇರು, ಅಲ್ಲಿದ್ದಂಥ ಕೆಲವೊಂದಿಷ್ಟು ವಸ್ತುಗಳು ಎಲ್ಲವೂ, ಬೀರು ಎಲ್ಲವೂ ಕೂಡ ನೀರಿನಲ್ಲಿ ಹೋಮ ಆಗೋಯ್ತು. ರಾತ್ರಿ ಇಡೀ ಆ ಮಳೆ ನೀರನ್ನು, ಮನೆ ಒಳಗೆ ನುಗ್ಗಿರೋ ನೀರನ್ನು ಹೊರ ಹಾಕೋದ್ರಲ್ಲೇ ಮನೆ ಮಂದಿ ಬ್ಯುಸಿ ಆಗಿಬಿಟ್ರು, ಪರದಾಡಿದ್ದಾರೆ. ಮತ್ತೊಂದು ಕಡೆ ಸಿಟಿ ಫುಲ್ ಮಳೆಯಿಂದಾಗಿ ಏನೇನು ಅವಾಂತರ ಸೃಷ್ಟಿಯಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಹುಸೇನ್ ಅನ್ನೋರು ಪಾಪ ಕೊಚ್ಕೊಂಡು ಹೋಗಿದ್ದಾರೆ. ಈಗ ಹುಡುಕಾಟ ನಡೆಸ್ತಾ ಇದ್ದಾರೆ ಅವ್ರಿಗಾಗಿ ಪೊಲೀಸರು. ನೀರು ಪಾಲಾಗಿದ್ದಾವೆ. ಇಲ್ಲಿ ಮಹಾನಗರ ಪಾಲಿಕೆ ಸದಸ್ಯರಾದಂಥ ಶ್ರೀಮತಿ ಚಂದ್ರಿಕಾ ವೆಂಕಟೇಶ್ ಬೆಸ್ರಿ ಅವರು ಗಮನ ಹರಿಸಬೇಕಂತೂ ವಿನಂತಿ. ಹಾಗೂ ಮಹಾನಗರ ಪಾಲಿಕೆ ಅಧಿಕಾರಿಗಳು ಇಲ್ಲೇನು ಸ್ಮಾರ್ಟ್ ಸಿಟಿ ಅಂತ ಹೇಳಿ ಚಟ್ನಿಮಠ್ ಹಾಗೂ ಎಂ ಕೆ ಎಸ್ ಕಾಲನಿ ಹತ್ತಿರ ಒಂದು ಬ್ರಿಡ್ಜ್ ಮಾಡಿದ್ದಾರೆ. ಈಚೆ ಕಡೆನೂ ಅದರ ಬಗ್ಗೆ ಗಮನ ಕೊಡಬೇಕು. ಇದು ಇದು 3-4 ತಿಂಗಳಾಯ್ತು. ಅದು ಚಟ್ನಿಮಠ ಕಡೆಯಿಂದ ಮುಗಿದ್ದಿ. ಇಲ್ಲಿ ಮುಂದೆ ಬರಾಕೆ ಅವ್ರು ವಾಪಸ್ ಹೋಗಿ ವೆಂಕಟೇಶ್ ಮಿತ್ರವ್ರಿಗೆ ದಯವಿಟ್ಟು ರಿಕ್ವೆಸ್ಟ್ ಮಾಡಿದ್ದೀವಿ, ಸರ್ ಇದು ಏನಾರ ಮಾಡ್ತೀವಿ. ನೋಡಿ, ಸೊಂಟದ ತನಕ ನೀರು ತುಂಬ್ಕೊಂಡ್ಬಿಟ್ಟಿದೆ ಹುಬ್ಬಳ್ಳಿಲಿ. ಅಷ್ಟೇ ಅಲ್ಲ, ಬೇರೆ ಬೇರೆ ಕಡೆಗಳಲ್ಲೂ ಅಷ್ಟೇ. ಅಂದರೆ ಹುಬ್ಬಳ್ಳಿ ಧಾರವಾಡ ಭಾಗದ ಬೇರೆ ಬೇರೆ ತಾಲೂಕುಗಳಲ್ಲಿ, ಗ್ರಾಮಗಳಲ್ಲಿ ಅವಾಂತರಗಳೇ ಸೃಷ್ಟಿಯಾಗ್ಬಿಟ್ಟಿದ್ದಾರೆ. ಮನೆಗಳೆಲ್ಲವೂ ಜಲಾವೃತ ಆಗಿದೆ. ರಾತ್ರಿ ಇಡೀ ಪಾಪ ಹೇಳಿದ್ನಲ್ಲ, ಜಾಗರಣೆ ಮಾಡಿದ್ದಾರೆ, ಪರದಾಡಿದ್ದಾರೆ. ನೀರನ್ನು ಹೊರ ಹಾಕೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ ಅಲ್ಲಿನ ನಿವಾಸಿಗಳು. ಧಾರವಾಡದಲ್ಲಿ ಅಂಗನವಾಡಿ, ಶಾಲಾ ಕಾಲೇಜುಗಳಿಗೆ ಈಗ ರಜೆ ಘೋಷಣೆ ಮಾಡಲಾಗಿದೆ. ಶಾಲೆ ಕಾಲೇಜುಗಳಿಗೆ ರಜೆ ಘೋಷಿಸಿ ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಅವರು ಆದೇಶವನ್ನು ಹೊರಡಿಸಿರೋದು. ಯಾವುದೇ ರೀತಿಯಾದಂತಹ ಅವಾಂತರಗಳು ಸೃಷ್ಟಿಯಾಗಬಾರ್ದು ದೊಡ್ಡ ಮಟ್ಟದಲ್ಲಿ ಅಂತ. ಅಂದರೆ ಈಗ ಆಲ್ರೆಡಿ ಹುಬ್ಬಳ್ಳಿ ಧಾರವಾಡದಲ್ಲಾಗಿರುವಂಥ ಮಳೆಯಿಂದಾಗಿ ಜೊತೆಗೆ ಕೊಚ್ಕೊಂಡು ಹೋಗಿರುವಂಥ ವರದಿ ಕೂಡ ಆಗಿದೆ. ಹುಸೇನ್ ಅನ್ನೋರು ಚರಂಡಿ ನೀರಲ್ಲಿ ಕೊಚ್ಚೋಗಿದ್ದಾರೆ, ಅವ್ರನ್ನ ಹುಡುಕಾಟ ನಡೆಸಲಾಗ್ತಾ ಇದೆ. ಈ ಬೆನ್ನಲ್ಲೇ ವಿಪರೀತವಾಗಿ ಬೆಂಬಿಡದೆ ಸುರಿತಾ ಇರುವಂಥ ಈ ಮಹಾಮಳೆಯಿಂದ ಬೇರೆ ರೀತಿಯ ಅವಾಂತರಗಳು ಸೃಷ್ಟಿಯಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ, ಮಕ್ಕಳಿಗೆ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಮನೆಯೊಳಗೆ ತುಂಬಿಕೊಂಡಿರೋ ನೀರಿದು. ಮನೆಯೊಳಗೆ ತುಂಬಿಕೊಂಡಿರೋ ನೀರನ್ನು ಹೊರಗಾಗ್ತಾ ಇದ್ದಾರೆ ರಾತ್ರಿ ಇಡೀ. ಅಲ್ಲಿನ ಮನೆಯಲ್ಲಿದ್ದ ಕುಟುಂಬಸ್ಥರು ಎಲ್ಲರೂ ಸೇರಿ ಪಾಪ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಕೈ ಜೋಡಿಸಿದ್ದಾರೆ ನೀರನ್ನು ಹೊರ ಹಾಕೋದಕ್ಕೆ. ರಾತ್ರಿ ಎಲ್ಲ ನಿದ್ದೆ ಇಲ್ಲ ಪಾಪ. ಹೆಂಗಾಗಿದೆ ನೋಡಿ ಹುಬ್ಬಳ್ಳಿಯ ಪರಿಸ್ಥಿತಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ರವಿಕುಮಾರ್ ಉಳ್ಳಾಗಡ್ಡಿ ಫೋನ್ ಸಂಪರ್ಕದಲ್ಲಿ. ರವಿಕುಮಾರ್, ಹುಬ್ಬಳ್ಳಿಯಾದ್ಯಂತ ಸುರಿದಂತಹ ಭಾರಿ ಮಳೆಯಿಂದ ಏನೇನು ಅವಾಂತರ ಸೃಷ್ಟಿಯಾಗಿದೆ, ಜೊತೆಗೆ ಕೊಚ್ಚೋಗಿದ್ರಲ್ಲ ಹುಸೇನ್ ಅನ್ನೋರು, ಅವ್ರ ಬಗ್ಗೆ ಏನಾದರೂ ಸುಳಿವು ಸಿಕ್ಕಿದೆಯಾ ಅಂತ ಹೇಳಿ? ಶರತ್, ಪ್ರಮುಖವಾಗಿ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ನಿನ್ನೆ ಸುರಿದಂತಹ ಧಾರಾಕಾರ ಮಳೆ ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿ ಮಾಡಿದೆ. ಧಾರವಾಡ ಜಿಲ್ಲೆಯ ಬಹುತೇಕ ಎಲ್ಲಾ ತಾಲೂಕುಗಳಲ್ಲಿ ಈ ಒಂದು ಮಳೆ ಅಬ್ಬರಿಸಿದ್ದು, ಪ್ರಮುಖವಾಗಿ ಜಿಲ್ಲೆಯ ಹಲವೆಡೆ ಈ ಒಂದು ಮಳೆಯಿಂದ ಜನರು ಕೂಡ ಕಂಗಾಲಾಗಿದ್ದಾರೆ. ರಾತ್ರಿ ಇಡೀ ಕೂಡ ಮನೆಗಳಿಗೆ ನುಗ್ಗಿದಂತಹ ನೀರಿನಿಂದ ಜನರು ಹೊರದಾಡ್ತಾ ಇದ್ದಾರೆ. ಇನ್ನು ಈ ಒಂದು ಹುಬ್ಬಳ್ಳಿಯ ಒಂದು ಪರಿಸ್ಥಿತಿಗೆ ಬಂದರೆ ಇಲ್ಲಿ ಕೂಡ ಸಾಕಷ್ಟು ಅವಾಂತರಗಳು ಆಗಿವೆ. ನಗರದ ಬಹುತೇಕ ಪ್ರದೇಶಗಳಲ್ಲಿ ಮನೆಗಳಿಗೆ ಧಾರಾಕಾರ ಮಳೆ ನೀರು ನುಗ್ಗಿದ್ದು, ಈ ಒಂದು ನೀರು ನುಗ್ಗಿದ ಪರಿಣಾಮವಾಗಿ ರಾತ್ರಿ ಇಡೀ
ಕೂಡ ಮಳೆಯಲ್ಲಿಯೇ ನೀರಿನಲ್ಲಿಯೇ ಕಾಲ ಕಳೆದಿದ್ದಾರೆ ನಗರದ ಹಲವೆಡೆ. ಇನ್ನು ಹಳೆ ಹುಬ್ಬಳ್ಳಿಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಹುಸೇನ್ ಎಂಬುವರು ಚರಂಡಿಯಲ್ಲಿ ಧಾರಾಕಾರ ಮಳೆಗೆ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದ್ದಾರೆ. ಇತ್ತ ಈ ಒಂದು ಮಳೆಯಿಂದ ಅವಾಂತರಗಳಿಂದ ಸಾಕಷ್ಟು ಪ್ರಮಾಣದಲ್ಲಿ ಕೂಡ ಈ ಮಹಾನಗರ ಪಾಲಿಕೆ ರಾಜ್ಯದಲ್ಲಿ 2ನೇ ದೊಡ್ಡ ಮಹಾನಗರ ಪಾಲಿಕೆ ಇರುವಂತಹ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮಳೆಯ ಮುಂಜಾಗ್ರತೆ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಬೇಕಾಗಿತ್ತು. ಆದರೆ ಈವರೆಗೆ ಕೂಡ ಮಾಡಿಕೊಳ್ಳಲಿಲ್ಲ ಎಂಬುದು ನಿನ್ನೆ ಮಳೆಯಿಂದ ಸಾಬೀತಾಗಿದೆ. ರಾತ್ರಿ ಇಡೀ ಕೂಡ ಜನರು ಅವಳಿ ನಗರದ ಜನರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಪರದಾಡ್ತಾ ಇದ್ದಾರೆ. ರಾತ್ರಿ ಇಡೀ ನೀರಿನಲ್ಲೇ ಕಾಲ ಕಳೆಯುತ್ತಿದ್ದಾರೆ. ಇತ್ತ ಹುಸೇನನ್ನ ಹುಡುಕಲು ಪೊಲೀಸರು, ಹಳೆ ಹುಬ್ಬಳ್ಳಿಯ ಪೊಲೀಸರು ಸ್ಥಳೀಯ ನಿವಾಸಿಗಳ ಒಂದು ನೆರವಿನಿಂದ ಹುಡುಕಾಟ ನಡೆಸ್ತಾ ಇದ್ದಾರೆ. ಇತರ ಮಳೆಯಿಂದ ಯಾವುದೇ ರೀತಿಯಾದಂತಹ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳದ ಒಂದು ಮಹಾನಗರ ಪಾಲಿಕೆ ವಿರುದ್ಧ ಜನರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದು, ಇನ್ನು ಶಾಲಾ ಕಾಲೇಜುಗಳಿಗೆ ಜಿಲ್ಲಾಧಿಕಾರಿ ದಿವ್ಯಪ್ಪ ಅವರು ರಜೆಯನ್ನು ಘೋಷಿಸಿದ್ದಾರೆ. ಸದ್ಯ ಎಚ್ಚೆತ್ತುಕೊಂಡಿರುವಂತಹ ಸ್ಥಳೀಯ ಮಹಾನಗರ ಪಾಲಿಕೆಯ ಸದಸ್ಯರು ಆಯಾ ತಮ್ಮ ವಾರ್ಡ್ಗಳಲ್ಲಿ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಆ ಒಂದು ಮಹಾನಗರ ಪಾಲಿಕೆ ಸದಸ್ಯರ ವಿರುದ್ಧ ಸ್ಥಳೀಯ ನಿವಾಸಿಗಳು ಸಹಿತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆಯಾಗಿ ಶರತ್ ಹೇಳುವುದಾದ್ರೆ ಈ ಒಂದು ನಿನ್ನೆ ಸುರಿದ ಮಳೆಯಿಂದಾಗಿ ಹುಬ್ಬಳ್ಳಿ ತೊಯ್ದು ತೊಪ್ಪೆಯಂತ ಆಗಿದ್ದು, ನಗರದ ಬಹುತೇಕ ಎಲ್ಲಾ ತೆಗ್ಗುಗಳ ಪ್ರದೇಶಗಳಿಗೆ ಮನೆಗಳಿಗೆ ನೀರು ನುಗ್ಗಿದ್ದು ಜನರು ಪರದಾಡ್ತಾ ಇದ್ದಾರೆ. ಶರತ್. ಓಕೆ, ಥ್ಯಾಂಕ್ ಯು ರವಿ ಡೀಟೇಲ್ಸ್ಗಾಗಿ.